ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ನೀಟ್ ಯುಜಿ 2025ನ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಫಸ್ಟು ತುಂಬಾ ಇಂಪಾರ್ಟೆಂಟ್ ಸುದ್ದಿ ಏನಪ್ಪಾ ಅಂದ್ರೆ ಮೆಡಿಕಲ್ ಕೌನ್ಸೆಲಿಂಗ್ ಕಮಿಟಿ ಅಂದ್ರೆ MCC ಇವತ್ತಿಂದ ಸೆಪ್ಟೆಂಬರ್ 29ರಿಂದ 3ನೇ ರೌಂಡ್ ಕೌನ್ಸೆಲಿಂಗ್ ರಿಜಿಸ್ಟ್ರೇಷನ್ ಶುರು ಮಾಡಿದ್ದಾರೆ. ಹೌದು, ಇದು ಬಹಳ ಮುಖ್ಯವಾದ ಬೆಳವಣಿಗೆ. ಹಾಗಿದ್ರೆ ಇದರ ಡೀಟೇಲ್ಸ್ ಏನು? ನೋಡಿ, ಈ 3ನೇ ರೌಂಡ್ ಇದೆಯಲ್ಲ, ಇದರ ರಿಜಿಸ್ಟ್ರೇಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಮಾಡೋಕೆ ಲಾಸ್ಟ್ ಡೇಟ್ ಅಕ್ಟೋಬರ್ 5. ಅಕ್ಟೋಬರ್ 5. ಓಕೆ. ಹೌದು. ಮತ್ತೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅದು ಅಕ್ಟೋಬರ್ 8ಗೆ ಬರಬಹುದು ಅಂತ ನಿರೀಕ್ಷೆ ಇದೆ. ಅಂದ್ರೆ ಡೇಟ್ಸ್ ತುಂಬಾ ಹತ್ತಿರದಲ್ಲೇ ಇದೆ. ಎಕ್ಸಾಕ್ಟ್ಲಿ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ ದಿನಾಂಕಗಳ ನಡುವೆ ಟೈಮ್ ತುಂಬಾ ಕಡಿಮೆ ಇದೆ ಅಲ್ವಾ? ಹೌದು, ನಿಜ. ಸೊ ಸ್ಟೂಡೆಂಟ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಇದ್ದೇ ಇರತ್ತೆ. ಬೇಗ ನಿರ್ಧಾರ ತಗೋಬೇಕು. ಪ್ರಾಸೆಸ್ ಎಷ್ಟು ಫಾಸ್ಟ್ ಆಗಿದೆ ಅಂತ ತೋರಿಸುತ್ತೆ ಇದು. ಖಂಡಿತ ತುಂಬಾ ಫಾಸ್ಟ್ ಇದೆ. ಈಗ ತಮಿಳ್ನಾಡಿನ ವಿಷಯಕ್ಕೆ ಬರೋಣ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸ್ತು ನನಗೆ. ಏನ್ ವಿಷಯ ಅದು? ಅಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಪ್ರೈವೇಟ್ ಅಥವಾ ಸೆಲ್ಫ್ ಫೈನಾನ್ಸಿಂಗ್ ಕಾಲೇಜುಗಳಲ್ಲಿ ಸುಮಾರು 367 MBBS ಸೀಟುಗಳು ಖಾಲಿ ಉಳಿದಿವೆ ಅಂತೆ. 367 ಸೀಟ್ಸ್, ಅದು ಜಾಸ್ತಿನೇ ಐತಿ. ಹೌದು, ಅದನ್ನೀಗ 3ನೇ ರೌಂಡ್ಗೆ ಮ್ಯಾನೇಜ್ಮೆಂಟ್ ಕೋಟಾಗೆ ಸೇರಿಸ್ತಾರಂತೆ. ಅಂದ್ರೆ ಈ ಸೀಟುಗಳನ್ನ ಈಗ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ಭರ್ತಿ ಮಾಡ್ತಾರೆ. ಸಾಮಾನ್ಯವಾಗಿ ಇದರ ಫೀಸ್ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ? ಹೌದು. ಇಷ್ಟು ಸೀಟ್ ಖಾಲಿ ಉಳಿಯಕ್ಕೆ ಬಹುಶಃ ಫೀಸ್ ಒಂದ್ ಕಾರಣ ಇರ್ಬೋದು, ಅಥವಾ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಲಿಸಿದ್ರೆ ಪ್ರಿಫರೆನ್ಸ್ ಕಡಿಮೆ ಇರ್ಬೋದು. ಏನೋ ಕಾರಣ ಇರುತ್ತೆ. ಹಾಗಿದ್ರೆ ಇದರ ಎಫೆಕ್ಟ್ ಏನಾಗ್ಬೋದು? ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ಅಥವಾ ಹೊಸ ಅವಕಾಶಗಳು ಸಿಗುತ್ತಾ? ಎರಡೂ ಸಾಧ್ಯತೆ ಇದೆ ನೋಡಿ. ಒಂದು ಕಡೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಬೇಕು ಅನ್ನೋರ್ಗೆ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು. ಸರಿ. ಇನ್ನೊಂದು ಕಡೆ ಮೊದಲೆರಡು ರೌಂಡಲ್ಲಿ ಸೀಟ್ ಸಿಗದೇ ಇದ್ದೋರ್ಗೆ ಖಂಡಿತ ಇದೊಂದು ಹೊಸ ಅವಕಾಶ ತೆರೆದುಕೊಳ್ಳುತ್ತೆ. ಹೌದು, ಯಾರಿಗೆ ಮೊದಲು ಸಿಕ್ಕಿರ್ಲಿಲ್ವೋ ಅವರಿಗೆ. ಕರೆಕ್ಟ್, ಅವ್ರಿಗಿದೊಂದು ಚಾನ್ಸ್. ಸೊ ಒಟ್ಟಾರೆ ಸೀಟ್ ಅಲಾಟ್ಮೆಂಟ್ ಡೈನಾಮಿಕ್ಸ್ ಸ್ವಲ್ಪ ಬದಲಾಗ್ಬೋದು ಇದರಿಂದ. ಅರ್ಥ ಆಯ್ತು. ಸರಿ, ಇನ್ನೊಂದು ವಿಷಯ. ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅನ್ಸುತ್ತೆ. ಪರೀಕ್ಷೆ ನಡೆಸೋ ರೀತಿಯಲ್ಲಿ ಏನೋ ಬದಲಾವಣೆ ಬಗ್ಗೆ ಮಾತುಕತೆ ನಡೀತಿದೆಯಂತೆ. ಹೌದು, ಅದು ಕೂಡ ಚರ್ಚೆಯಲ್ಲಿದೆ. ಅಂದ್ರೆ ಈ ಪೆನ್ ಪೇಪರ್ ಟೆಸ್ಟ್ ಇದೆಯಲ್ಲ, ಅದನ್ನ ಬದಲಾಯಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ CBT ಮಾಡೋ ಯೋಚನೆ ಇದೆಯಂತೆ. ಹೌದು. ಶಿಕ್ಷಣ ಸಚಿವಾಲಯ ಮತ್ತೆ NTA ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀಟ್ UG ಪರೀಕ್ಷೆಯನ್ನ CBT ಮೋಡ್ಗೆ ತರಬೋದಾ ಅಂತ. ಹಾಗೇನಾದ್ರೂ ಆದ್ರೆ ದೊಡ್ಡ ಬದಲಾವಣೆನೇ ಆಗುತ್ತೆ ಅಲ್ಲ? ಖಂಡಿತ ದೊಡ್ಡ ಬದಲಾವಣೆ. ಇದರ ಹಿಂದೆ ಬಹುಶಃ ಪರೀಕ್ಷಾ ಪ್ರಕ್ರಿಯೆಯನ್ನ ಇನ್ನಷ್ಟು ಎಫಿಷಿಯೆಂಟ್ ಮಾಡೋದು, ರಿಸಲ್ಟ್ಸ್ ಬೇಗ ಕೊಡೋದು, ಆಮೇಲೆ ಪೇಪರ್ ಲೀಕ್ ತರಹದ ಸಮಸ್ಯೆಗಳನ್ನ ಕಡಿಮೆ ಮಾಡೋ ಉದ್ದೇಶ ಇರ್ಬೋದು. ಸರಿ. ಆದ್ರೆ ಇದರಿಂದ ಏನಾದ್ರೂ ಚಾಲೆಂಜಸ್ ಇಲ್ವಾ? ಎಲ್ಲರಿಗೂ ಅನುಕೂಲ ಆಗುತ್ತಾ? ಖಂಡಿತ ಸವಾಲುಗಳು ಇವೆ. ಮುಖ್ಯವಾಗಿ ಎಲ್ಲರಿಗೂ, ಅದರಲ್ಲೂ ಹಳ್ಳಿ ಕಡೆ ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್, ಇಂಟರ್ನೆಟ್ ಆಕ್ಸೆಸ್ ಸುಲಭವಾಗಿರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಹೌದು, ಅದು ನಿಜ. ಅವರ ತಯಾರಿ ಸ್ಟ್ರಾಟಜಿ ಮೇಲೂ ಪರಿಣಾಮ ಬೀರಬಹುದು. ಪ್ರಾಕ್ಟೀಸ್ ಮಾಡೋಕೆ ಸೌಲಭ್ಯ ಬೇಕಾಗುತ್ತೆ. ನಿಜ. ಆದ್ರೆ ನಾನು ಹೇಳ್ದಾಗೆ ಇದಿನ್ನೂ ಫೈನಲ್ ಆಗಿಲ್ಲ. ಜಸ್ಟ್ ಚರ್ಚೆ ನಡೀತಿದೆ ಅಷ್ಟೇ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಸರಿ. ಹಾಗಿದ್ರೆ ಇವತ್ತಿನ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋದಾದ್ರೆ ಮುಖ್ಯವಾಗಿ 3 ಪಾಯಿಂಟ್ಸ್. 1, 3ನೇ ರೌಂಡ್ ಕೌನ್ಸಿಲಿಂಗ್ ಡೇಟ್ಸ್ ಅನೌನ್ಸ್ ಆಗಿದೆ, ಬೇಗ ಆಕ್ಟ್ ಮಾಡಬೇಕು. ಹೌದು. 2, ತಮಿಳ್ನಾಡಲ್ಲಿ ಮ್ಯಾನೇಜ್ಮೆಂಟ್ ಕೋಟಾಗೆ ಸುಮಾರು 367 ಸೀಟ್ಸ್ ಆಡ್ ಆಗ್ತಿದೆ. ಇದು ಕಾಂಪಿಟೇಷನ್ ಮತ್ತೆ ಅವಕಾಶ ಎರಡನ್ನೂ ತರಬಹುದು. ಕರೆಕ್ಟ್. ಮತ್ತು 3, ನೀಟ್ ಪರೀಕ್ಷೆಯನ್ನ ಪೆನ್ ಪೇಪರಿಂದ CBTಗೆ ಬದಲಾಯಿಸೋ ಬಗ್ಗೆ ಒಂದು ಆಲೋಚನೆ ಇದೆ, ಆದ್ರೆ ಅದು ಇನ್ನೂ ಫೈನಲ್ ಆಗಿಲ್ಲ. ಎಕ್ಸಾಕ್ಟ್ಲಿ. ಈ 3 ಪಾಯಿಂಟ್ಸ್ ಸದ್ಯಕ್ಕೆ ಅಪ್ಲೈ ಮಾಡ್ತಿರೋರ್ಗೆ ಮತ್ತೆ ಮುಂದೆ ಬರೆಯೋರಿಗೂ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈ ತಕ್ಷಣದ ಸುದ್ದಿಗಳನ್ನು ಬಿಟ್ಟು ಇನ್ನೊಂದು ವಿಷಯ ಯೋಚನೆ ಮಾಡ್ಬೋದು. ಹೇಳಿ. ನೀಟ್ನಂತಹ ಇಷ್ಟು ದೊಡ್ಡ ಪರೀಕ್ಷೆಯನ್ನ CBTಗೆ ಶಿಫ್ಟ್ ಮಾಡೋ ಪ್ರಪೋಸಲ್ ಇದೆಯಲ್ಲ, ಇದು ಇಂಡಿಯಾದಲ್ಲಿ ಹೈಯರ್ ಎಜುಕೇಷನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಡಿಜಿಟೈಸ್ ಆಗ್ತಿರೋ ಒಂದು ದೊಡ್ಡ ಟ್ರೆಂಡ್ನ ಭಾಗ ಇರ್ಬೋದಾ? ಇಂಟ್ರೆಸ್ಟಿಂಗ್ ಪಾಯಿಂಟ್. ಲಾಂಗ್ ಟರ್ಮ್ ಅಲ್ಲಿ ಈ ತರದ ಬದಲಾವಣೆಗಳು ಎಲ್ಲರಿಗೂ ಎಕ್ಸಾಮ್ ಆಕ್ಸೆಸ್ ಮಾಡಕ್ ಹೆಲ್ಪ್ ಮಾಡುತ್ತಾ? ಅಂದ್ರೆ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತಾ ಅಥವಾ ಇರುವ ಅಸಮಾನತೆಯನ್ನ ಇನ್ನೂ ಹೆಚ್ಚಿಸ್ತಾ? ಇದರ ಬಗ್ಗೆ ನಾವು ಮುಂದೆ ಗಮನ ಹರಿಸಬೇಕು. ಖಂಡಿತ, ಇದು ಯೋಚನೆ ಮಾಡಬೇಕಾದ ವಿಷಯವೇ. ಸರಿ, ಇವತ್ತಿನ ಚರ್ಚೆಗೆ ಧನ್ಯವಾದಗಳು.